ಹಾಯ್ ನಮಸ್ತೆ ಎಲ್ಲರಿಗೂ. ಇವತ್ತು ನಾವು ನಿಮಗೆ ನಮ್ಮ ಮಂಗಳೂರು ಸ್ಟೈಲ್ ಸಾಫ್ಟು ಆಗಿ ಬರುವ ಇಡ್ಲಿಯನ್ನು ಹೇಗೆ ಮಾಡೋದಂತ ಹೇಳ್ತಾ ಇದ್ದೇವೆ. ಬನ್ನಿ ಅದಕ್ಕೆ ಏನೆಲ್ಲ ಇಂಗ್ರೀಡಿಯೆಂಟ್ಸ್ ಬೇಕಂತ ನೋಡುವ. ಇಡ್ಲಿ ಎಷ್ಟು ಸಾಫ್ಟ್ ಆಗಿದೆ ನೋಡಿ. ಸೇಮ್ ನಾವು ಹೇಳುವ ಮೆಥಡನ್ನೇ ನೀವು ಯೂಸ್ ಮಾಡಿದರೆ ಇದೇ ರೀತಿ ಸಾಫ್ಟಾಗಿ ಇಡ್ಲಿ ಬರುತ್ತೆ. ಇಲ್ಲಿ ನಾನು ಈ ಲೋಟದಲ್ಲಿ 3 ಲೋಟದಷ್ಟು ಇಡ್ಲಿ ರೈಸನ್ನು ಒಂದು ಪಾತ್ರೆಗೆ ಹಾಕ್ತಾ ಇದ್ದೇನೆ. ಇದನ್ನೀಗ ಚೆನ್ನಾಗಿ ವಾಶ್ ಮಾಡಿ ಒಂದು 6 ಗಂಟೆ ನಾವು ಒಂದು ಸ್ವಲ್ಪ ನೀರು ಹಾಕಿ ಸೋಕ್ ಮಾಡಲಿಕ್ಕೆ ಇಡಬೇಕು. ಇಲ್ಲಿ ನಾನು ಸೇಮ್ ಲೋಟದಲ್ಲಿ ಒಂದು 3/4 ಲೋಟದಷ್ಟು ಸಾಗುವನ್ನು ಹಾಕ್ತಾ ಇದ್ದೇನೆ ಒಂದು ಪಾತ್ರೆಗೆ. ಮತ್ತು ಸೇಮ್ ಲೋಟದಲ್ಲಿ 1 ಲೋಟದಷ್ಟು ಉದ್ದಿನ ಬೇಳೆಯನ್ನು ಕೂಡ ಸೇಮ್ ಪಾತ್ರೆಗೆ ಹಾಕುವ. ಸ್ವಲ್ಪ ನೀರು ಹಾಕಿ ಇದನ್ನು ಕೂಡ ಚೆನ್ನಾಗಿ ವಾಶ್ ಮಾಡಿ ಒಂದು 6 ಗಂಟೆ ಸೋಕ್ ಮಾಡಲಿ. ನೋಡಿ 6 ಗಂಟೆ ಆಯಿತು. ಈಗ ನಾವು ಸೋಕ್ ಮಾಡಿಟ್ಟ ಸಾಗು ಮತ್ತು ಉದ್ದಿನ ಬೇಳೆಯನ್ನು ಒಂದು ಮಿಕ್ಸಿ ಜಾರಿಗೆ ಹಾಕಿ ಸ್ವಲ್ಪ ನೀರು ಹಾಕಿ ಅದಕ್ಕೆ ಸ್ವಲ್ಪ ಉಪ್ಪು ಹಾಕಿ ಹಿಟ್ಟು ರೆಡಿ ಮಾಡುವ. ನೋಡಿ ಹಿಟ್ಟು ರೆಡಿ ಆಗ್ತಾ ಉಂಟು. ಹಿಟ್ಟಿನ ಕನ್ಸಿಸ್ಟೆನ್ಸಿ ಈ ರೀತಿ ಇರಬೇಕು. ತುಂಬ ತೆಳು ಮಾಡಲಿಕ್ಕೆ ಹೋಗಬೇಡಿ. ಸೇಮ್ ಜಾರಿಗೆ 1 ಲೋಟದಷ್ಟು ಕುಕ್ ಮಾಡಿದ ಅನ್ನವನ್ನು ಹಾಕುವ. ಸೋಕ್ ಮಾಡಿಟ್ಟ ಇಡ್ಲಿ ಅಕ್ಕಿಯನ್ನು ಕೂಡ ಹಾಕುವ. ಸ್ವಲ್ಪ ನೀರು ಹಾಕಿ ಅದನ್ನೀಗ ಹಿಟ್ಟನ್ನು ರೆಡಿ ಮಾಡುವ. ಸ್ವಲ್ಪ ಉಪ್ಪು ಕೂಡ ಹಾಕುವ. ಸ್ವಲ್ಪ ನೀರು ಹಾಕಿ ಹಿಟ್ಟನ್ನು ರೆಡಿ ಮಾಡುವ. ನೋಡಿ ಹಿಟ್ಟಿನ ಕನ್ಸಿಸ್ಟೆನ್ಸಿ ಈ ರೀತಿಯಾಗಿರಬೇಕು. ತುಂಬ ತೆಳು ಮಾಡಲಿಕ್ಕೂ ಹೋಗಬೇಡಿ. ಈಗ ಇದನ್ನೊಂದು ಪಾತ್ರೆಗೆ ಹಾಕುವ. ಒಂದು ಟೇಬಲ್ ಸ್ಪೂನ್ ಅಷ್ಟು ಸಕ್ಕರೆ ಕೂಡ ಹಾಕುವ. ಇದನ್ನು ಈ ರೀತಿಯಾಗಿ ಒಂದು 5 ನಿಮಿಷ ಸರಿಯಾಗಿ ಮಿಕ್ಸ್ ಮಾಡಬೇಕು. ಈ ರೀತಿ ಮಿಕ್ಸ್ ಮಾಡುವುದರಿಂದ ಹಿಟ್ಟು ಸರಿಯಾಗಿ ಉಬ್ಬುತ್ತೆ. ಸರಿಯಾಗಿ ಮಿಕ್ಸ್ ಮಾಡಿ ಆಯಿತು. ಈಗ ಇದನ್ನೊಂದು ಮುಚ್ಚಳದಿಂದ ಮುಚ್ಚಿ ಒಂದು 6 ಗಂಟೆ ತನಕ ಫರ್ಮೆಂಟೇಷನ್ಗೆ ಇಡಬೇಕು. ನೋಡಿ ಈಗ ಹಿಟ್ಟು 1/4 ಭಾಗದಷ್ಟು ಉಂಟು. ಇಡ್ಲಿ ಸ್ಟೀಲ್ ಕಪ್ಸು. ಇದನ್ನು ಸ್ವಲ್ಪ ಕೋಕೋನಟ್ ಆಯಿಲ್ ತಗೊಂಡು ಈ ರೀತಿಯಾಗಿ ರಬ್ ಮಾಡಬೇಕು. ಎಲ್ಲ ಕಪ್ಸ್ಗಳಿಗೆ ಎಣ್ಣೆ ಗ್ರೀಸ್ ಮಾಡಿ ಆಯಿತು. ನೋಡಿ ಹಿಟ್ಟು ಕೂಡ ಫರ್ಮೆಂಟೇಷನ್ ಆಗಿ ರೆಡಿ ಆಗ್ತಾ ಬಂತು. ಈಗ ಒಂದು ಇಡ್ಲಿ ಪಾತ್ರೆಯಲ್ಲಿ ನೀರನ್ನು ಬಿಸಿ ಮಾಡುವ. ನೋಡಿ ನೀರು ಕೂಡ ಬಿಸಿ ಆಗ್ತಾ ಬಂತು.
ಈಗ ಒಂದೊಂದೇ ಕಪ್ಸನ್ನು ನಾವು ಇಟ್ಟು ಬರುವ. ಕಪ್ಸಿಗೆ ಅರ್ಧದಷ್ಟು ಇಡ್ಲಿ ಬ್ಯಾಟರನ್ನು ಹಾಕಿದರೆ ಸಾಕು. ಫುಲ್ ಹಾಕಿದರೆ ಅದು ಫರ್ಮೆಂಟೇಷನ್ ಜಾಸ್ತಿಯಾಗಿ ಮತ್ತೆ ಚೆಲ್ಲುವ ಸಾಧ್ಯತೆ ಉಂಟು. ಎಲ್ಲ ಕಪ್ಸ್ಗಳಿಗೆ ಇಡ್ಲಿ ಹಿಟ್ಟು ಹಾಕಿ ರೆಡಿ ಆಯಿತು. ಈಗ ಇದನ್ನು ಕ್ಲೋಸ್ ಮಾಡುವ. ಒಂದು 25 ನಿಮಿಷ ನಾವು ಇದನ್ನು ಬೇಯಿಸಬೇಕು. 25 ನಿಮಿಷ ಆಯಿತು. ಈಗ ಓಪನ್ ಮಾಡಿ ನೋಡುವ. ನೋಡಿ, ಇಡ್ಲಿ ಸರಿಯಾಗಿ ಬೆಂದಿದೆ. ಈಗ ಈ ಇಡ್ಲಿ ಕಪ್ಸನ್ನು ಈ ರೀತಿಯಾಗಿ ಉಲ್ಟಾ ಮಾಡಿ ಹಾಕಬೇಕು. ನೋಡಿ, ಒಂದೊಂದೇ ತೆಗೆದು ಹಾಕಿದರೆ ಸಾಕು. ಎಲ್ಲ ಇಡ್ಲಿ ಕಪ್ಸನ್ನು ತೆಗೆದು ಆಯಿತು. ಈಗ ನಾವೊಂದು ಕಾಟನ್ ಬಟ್ಟೆಯನ್ನು ಚಂಡಿ ಮಾಡಿ ಈ ರೀತಿ ಮೇಲುಗಡೆ ಹಾಕಬೇಕು. ಒಂದು 10 ನಿಮಿಷ ಇಟ್ಟರೆ ಸಾಕು. ನೋಡಿ, 10 ನಿಮಿಷ ಆಯಿತು. ಮತ್ತೆ ಇದನ್ನು ಒಂದು ಸ್ಪೂನ್ ತಗೊಂಡು ಈ ರೀತಿಯಾಗಿ ತೆಗಿಬೇಕು. ನೋಡಿ, ಇಡ್ಲಿ ಎಷ್ಟು ಸಾಫ್ಟ್ ಆಗಿದೆ ನೋಡಿ, ಮಲ್ಲಿಗೆ ಥರನೇ ಆಗಿದೆ. ನೀವು ಕೂಡ ಒಮ್ಮೆ ಟ್ರೈ ಮಾಡಿ ನೋಡಿ, ಮತ್ತು ಕಮೆಂಟ್ ಮೂಲಕ ಹೇಗೆ ಆಗಿದೆ ಅಂತ ತಿಳಿಸಿ. ಸಬ್ಸ್ಕ್ರೈಬ್ ಮತ್ತು ಲೈಕ್ ಮಾಡಲಿಕ್ಕೆ ಮರಿಬೇಡಿ. ಬಾಯ್, ಟೇಕ್ ಕೇರ್. ಥ್ಯಾಂಕ್ ಯು ಫಾರ್ ವಾಚಿಂಗ್.